ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಸ್ಟ್ರೋ ಪಲ್ಲವಿ ಹಿರೇಮಠ್. ಸೊ ಇವತ್ತೊಂದು ದಿ ಬೆಸ್ಟ್ ರೆಮಿಡಿ ಜೊತೆಗೆ ಬಂದಿದ್ದೀನಿ. ಏನಪ್ಪ ಅಂತಂದಾಗ ಶುಕ್ರ ಅಂತಂದಾಗ ಎಲ್ರಿಗೂ ಗೊತ್ತು, ಲೆಕ್ಸುರಿ ಅಂತ ಹೇಳ್ತೀವಿ, ವೈಭವ ಅಂತ ಹೇಳ್ತೀವಿ. ಸೊ ಅದು ಯಾರಿಗೆ ಬೇಡ ಹೇಳಿ? ಎಲ್ಲರೂ ಲೈಫಲ್ಲಿ ದುಡ್ಡು ಬೇಕು, ಹಣ ಬೇಕು, ಲೆಕ್ಸುರಿ ಬೇಕು, ಎಲ್ಲ ಥರದ ಐಷಾರಾಮಿ ಜೀವನ ನಮ್ಗೆ ಬೇಕಲ್ವಾ? ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಅಥವಾ ನಿಮ್ಮ ಜಾತಕದಲ್ಲಿ ಏನಾದರೂ ಶುಕ್ರ ಏನಾದರೂ ಕೆಟ್ಟೋಗಿದ್ರೆ ಅಥವಾ ಶುಕ್ರ ದುರ್ಬಲನಾಗಿದ್ದರೆ ಏನಪ್ಪ ಲಕ್ಷಣಗಳು ಕಾಣಿಸ್ಬೋದು ಅಂತಂದಾಗ, ಒಂದು ನಿಮ್ಮ ಮನೆಯ ಬೆಡ್ಡು ಎಷ್ಟೇ ಕ್ಲೀನ್ ಮಾಡಿದ್ರು ಪದೇ ಪದೇ ಅದು ಗಲೀಜಾಗ್ತಾ ಇರುತ್ತೆ. ಮನೆಯೆಲ್ಲ ಕಡೆ ಬಟ್ಟೆಗಳೆಲ್ಲ ಹರಡ್ಕೊಂಡಿರುತ್ತೆ. ಮತ್ತು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕಿರಿಕಿರಿ ಆಗೋದು, ಸಣ್ಣ ಸಣ್ಣ ವಿಷಯಕ್ಕೆ ಮನೆಯಲ್ಲಿ ಜಗಳ ಆಗೋದು ಆಗ್ತಾ ಇರುತ್ತೆ. ಏನೋ ಒಂಥರ ಸ್ಮೆಲ್ಲು ಯಾವಾಗಲೂ ಮನೆಯಲ್ಲಿ ಅಂತ ಬರ್ತಾ ಇದ್ರೆ ಅಂತಂದಾಗ ಅದರ ಅರ್ಥ ನಿಮ್ಮ ಮನೆಯಲ್ಲಿ ಶುಕ್ರ ದುರ್ಬಲ ಆಗಿರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ಕೂಡ ಶುಕ್ರ ದುರ್ಬಲ ಆಗಿರ್ಬೋದು ಅಂತ ಹೇಳ್ಬೋದು. ಅದನ್ನು ಸ್ಟ್ರಾಂಗ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಕೋಬೇಕು ಅಂತಂದಾಗ, ತುಂಬ ಸಿಂಪಲ್ ಆಗಿ ಶುಕ್ರವಾರ ಏನು ಮಾಡಿ ಅಂತಂದಾಗ ವೈಟ್ ಕಲರ್ ಬಟ್ಟೆಗಳನ್ನು ಹಾಕೋದನ್ನು ಸ್ಟಾರ್ಟ್ ಮಾಡಿ. ಲಕ್ಷ್ಮಿಗೆ ನೀವು ಬಿಳಿ ಹೂವನ್ನು ನೀವು ಅಥವಾ ಸುಗಂಧ ಭರಿತ ಮೊಗ್ರ ಅಂತ ಹೇಳ್ತೀವಿ, ದುಂಡು ಮಲ್ಲಿಗೆ ಅಂತ ಹೇಳ್ತೀವಿ, ಆ ಥರ ಹೂಗಳನ್ನು ನೀವು ಅರ್ಪಣೆ ಮಾಡ್ತಾ ಬನ್ನಿ. ಶುಕ್ರವಾರ ದಿನ ನೀವು ಅಕ್ಕಿಯನ್ನು ದಾನ ಮಾಡ್ತಾ ಬನ್ನಿ, ಅಥವಾ ನೀವು ಹಾಲನ್ನು ದಾನ ಮಾಡ್ತಾ ಬನ್ನಿ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದಾಗ ಶುಕ್ರ ನಿಮಗೆ ಸ್ಟ್ರಾಂಗ್ ಆಗ್ತಾನೆ. ಅದರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ನ ಬರೋಕ್ಕೆ ಪ್ರಾಪ್ತಿಯಾಗತ್ತೆ. ಶುಕ್ರವಾರ ದಿನ ನೀವು ಇತ್ತರನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ನೀವು ಸ್ನಾನ ಮಾಡಬೇಕಾದಾಗ ಅದರಲ್ಲಿ ರೋಸ್ ವಾಟರ್ ಅಥವಾ ರೋಸ್ ಪೆಟಲ್ಸ್ಗಳನ್ನು ಹಾಕ್ಕೊಂಡು ಸ್ನಾನ ಮಾಡ್ತಾ ಬನ್ನಿ. ಇದರಿಂದ ನಿಮಗೆ ಶುಕ್ರ ಆಟೋಮೆಟಿಕ್ಕಾಗಿ ಸ್ಟ್ರಾಂಗ್ ಮಾಡ್ತಾನೆ. ವಿದಿನ್ 3 ಮಂತಲ್ಲಿ ಇದರ ರಿಸಲ್ಟ್ ನಿಮಗೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರೆಲ್ಲ ಇದೇ ಥರ ಟಿಪ್ಸ್ಗಳು ಬೇಕು ಅಂತ ಇದ್ರು, ನನ್ನ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ. ಹಾಗೆ ನನ್ನ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಪರ್ಸನಲ್ ಕನ್ಸಲ್ಟೇಷನ್ಗಾಗಿ ನನ್ನ ಅಕೌಂಟಿಗೆ DM ಮಾಡಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.